ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ಹೋರಾಟ ಎಲ್ಲಿಗೆ ಬಂತು? ನಾಳೆ JDS ನವರೆಲ್ಲ ಪಾದಯಾತ್ರೆ ಮಾಡ್ತಿದ್ದಾರೆ. ಬಿಡದಿಯಿಂದ ಬೆಂಗಳೂರಿನ ತನಕ 3 ದಿನ ಭಾಗವಹಿಸ್ತಿದ್ದೀರಾ? ಎರಡೂ ಪಕ್ಷಗಳ ಜಂಟಿ ಹೋರಾಟ ಅದು. ಓಕೆ, ತೀರ್ಮಾನ ಆಗಿದೆ. ಓಕೆ, ನಾಳೆ ನಮ್ಮ ಪಕ್ಷದ ಮುಖಂಡರು, ಅವರ ಪಕ್ಷದ ಮುಖಂಡರು ಸೇರಿ, ಕುಮಾರಸ್ವಾಮಿಯವರು ಸೇರಿ ಅಲ್ಲಿ ಫ್ಲಾಗ್ ಆಫ್ ಮಾಡಿ ಹೊರಡ್ತಾರೆ. ಅದಾದಮೇಲೆ ಇದು ನೈಸ್ ಜಂಕ್ಷನ್ವರೆಗೆ ಅದು ಬರ್ತದೆ. ಅದಾದಮೇಲೆ ಮುಂದೆ ಬರಲಿಕ್ಕೆ ಅದು ಟೌನಲ್ಲಿ ಬರಬೇಕಾಗತ್ತೆ. ಪಟ್ಟಣದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಬ್ರೇಕ್ ಮಾಡೋದಿಲ್ಲ, ಹಠ ಹಿಡಿಯೋದಿಲ್ಲ. ಓಕೆ, ಅಲ್ಲಿಗೆ ಮಾಡ್ತೀವಿ. ಇಟ್ ಈಸ್ ಎ ಸಿಂಬಾಲಿಕ್. ಅಲ್ಲಿ ಮುಗಿದ ಮೇಲೆ ಫ್ರೀಡಮ್ ಪಾರ್ಕ್ನಲ್ಲಿ ಮೋಸ್ಟ್ಲಿ 17 ಅಥವಾ 18 ಅಲ್ಲ 19 ಯಾವುದೋ ಒಂದು ದಿನದಲ್ಲಿ ಎರಡೂ ಪಕ್ಷಗಳ ಎಲ್ಲ ಕಾರ್ಯಕರ್ತರನ್ನ ಒಂದು 5-10 ಸಾವಿರ ಜನರನ್ನು ಸೇರಿಸಿ ಅಲ್ಲಿ ಒಂದು ಹೋರಾಟವನ್ನು ಮಾಡ್ತೇವೆ. ಎಸ್, ನೀವು ಅವಾಗಲೇ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಹೋರಾಟ ಮಾಡಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಈ ಪಶುಸಂಗೋಪನಾ ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಪ್ರತಿಭಟನೆ ವಿಜಯೇಂದ್ರ ಮತ್ತು ನೀವೆಲ್ಲ ಹೋಗಿ ಸೇರ್ಕೊಂಡಿದ್ರಿ ಫ್ರೀಡಮ್ ಪಾರ್ಕ್ನಲ್ಲಿ. ರಾಜೀನಾಮೆ ಏನಾದರೂ ಆಯಿತಾ? ನೋಡಿ, ಮಹಾತ್ಮ ಗಾಂಧಿಯವರ ಹೋರಾಟ ಇದೆಯಲ್ಲ, ಓಕೆ, ಅಹಿಂಸಾತ್ಮಕ ಹೋರಾಟ ಅಥವಾ ಸಿಂಬಾಲಿಕ್ ಆಗಿ ಹೋರಾಟ ಮಾಡಿದ್ರು ಅದಕ್ಕೊಂದು ಗೌರವ ಬರ್ತಿತ್ತು. ಬ್ರಿಟಿಷ್ನವರು ಕೋವಿಗಳ ಮುಂದೆ ಕೂಡ ಈ ಹೋರಾಟ ಎದ್ದು ನಿಲ್ತಿತ್ತು. ಅವರ ಕೋವಿಗಳು ಕೂಡ ಕೆಲಸ ಮಾಡ್ತಿರಲಿಲ್ಲ. ಅಂದರೆ ಅದಕ್ಕಷ್ಟು ಬೆಲೆ ಇತ್ತು. ಈಗ ನಾವು ಹೋರಾಟಕ್ಕೆ ಹೋದರೂ ಅವ್ರು ಹೋರಾಟ ಮಾಡಿದ್ರೆ ನಮಗೇನು ಅನ್ನೋ ಒಂದು ಮನಸ್ಥಿತಿ ಆಡಳಿತ ಪಕ್ಷಕ್ಕೆ ಅಥವಾ ಆಡಳಿತ ಮಾಡುವ ಸರ್ಕಾರಕ್ಕೆ ಬಂದುಬಿಟ್ರೆ ಆ ಹೋರಾಟಕ್ಕೆ ಏನು ಬೆಲೆ ಉಳಿಯಲ್ಲ. ಈ ಸರ್ಕಾರದ ನೀತಿ ಹೇಗಿದೆ ಅಂದರೆ, ಮುಖ್ಯಮಂತ್ರಿಗಳು ಇಲ್ಲಿಂದ ಓಡಿ ಹೋಗ್ತಾರೆ ಜಿರಳೆಗಳ ಜೊತೆಯಲ್ಲಿ ಸೇರ್ಕೊಳ್ಳೋಕ್ಕೆ ಜಂತರ್ ಮಂತರ್ಗೆ. ಆದರೆ ಇಲ್ಲಿ ನಡೆಯೋದನ್ನು ಮಾತ್ರ ಮಾತೇ ಆಡಲ್ಲ. ಇಲ್ಲಿನ ವಿಷಯ ಇದೇ ಇಲ್ಲ. ನಾನು ಹೇಳ್ತೇನೆ, AICC ಅಧ್ಯಕ್ಷರು ರಾಜ್ಯಸಭಾದಲ್ಲಿ ಹೋರಾಟ, ಜಂತರ್ ಮಂತರ್ನಲ್ಲಿ ಹೋರಾಟ. ಯಾರೂ ಕಾಕ್ರೋಚ್ ಅಲ್ಲ, ಅವರೇ ಕಾಕ್ರೋಚ್, ನಾವೆಲ್ಲ ಕಾಕ್ರೋಚ್ ಅಂತ ಹೋರಾಟ ಮಾಡ್ತಾರೆ. ಈಗ ಕಾಂಗ್ರೆಸ್ ಪಾರ್ಟಿಯಾಗಿ ಉಳಿದಿಲ್ಲ. ಅದು ಕಾಕ್ರೋಚ್ ಪಾರ್ಟಿಯಾಗಿ ಆವಾಗಲೇ ಮರ್ಜ್ ಆಗಿ ಆಗೋಯ್ತು. ಈಗ ಅವ್ರ ಕಾಕ್ರೋಚು, ನಾವು ಹಿಟ್ ಕಾಕ್ರೋಚ್ ಅಷ್ಟೇ. ಅಂದರೆ ನೀವು ಜಿರಳೆಗಳನ್ನು ಓಡಿಸೋರು. ಅದು ಹೋಗ್ತವೆ, ಇನ್ನು ಮುಗಿದಿದೆ, ಅದು ಬೇರೆ ವಿಷಯ. ಆದರೆ ಇಷ್ಟ ಹೋರಾಟ ಮಾಡಿದವರು ರಾಹುಲ್ ಗಾಂಧಿ ಅವರು ಮಾತಿಗೆ ಸಂವಿಧಾನ ಇಟ್ಕೊಂಡು ತೋರಿಸ್ತಿದ್ದವರು. ಎಲ್ಲಿ ನಿಮ್ಮ ಸಂವಿಧಾನದ ಬೆಲೆ? ಎಲ್ಲಿ? ಈಗ ನೀವು ಅಲ್ಲಿ ಹೋರಾಟ ಮಾಡಿದಿರಲ್ಲ, ಈಗ ಛತ್ತೀಸ್ಗಢದಲ್ಲಿ ಎಲ್ಲಿ ನಡೀತಾ ಇದ್ದಿಲ್ಲ, ಏನಾಯಿತು ಪ್ರತಿಭಟನೆಗೇನು? ಪಂಜಾಬ್ನಲ್ಲಿ ಯಾಕೆ ಅದಕ್ಕೆಲ್ಲ ಹೋಗಲಿಲ್ಲ? ಅದು ನಿಮ್ಮ ಸಂಬಂಧ ಇಲ್ಲ. ಯಾಕಂತಂದರೆ ನೀವು ಪಾರ್ಟ್ನರ್ಸ್ ಅಲ್ಲ ಅಲ್ಲಿ. ಆ ಕಾರಣದಿಂದ ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲೇಜ್ ಮೇಲೇ ಇವತ್ತು ದೊಡ್ಡ ಆಪಾದನೆ ಇದೆ. ನೀವೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರಿ, ಆನ್ಸರ್ ಪತ್ರಿಕೆಯನ್ನು ಹೊರಗಡೆ ಬರೆದು ಅವರಿಗೆ ಅದು ಅರ್ಪಿಸಿದ್ರಿ. ನಿಮ್ಮ ರಿಸಲ್ಟನ್ನು ಜಾಸ್ತಿ ಮಾಡ್ಕೊಂಡು ಇದು ಮಾಡಿದ್ರಿ. ನಿಮ್ಮ ಕಾಲೇಜಿನ ಮೇಲೇ ಆಪಾದನೆ ಬಂದಿದೆ. ರಾಜೀನಾಮೆ ಕೊಟ್ರಾ? ಅಂದರೆ ನೀವು ಹೋರಾಟ ಮಾಡಿದ್ರಾ? ಅದೊಂದಾಯ್ತು. ನೀವು ಗೃಹ ಸಚಿವರದ್ದು ಹೇಳಿದ್ರಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ಗಳದ್ದು ಅವ್ರದ್ದು ಬಿಜಾಪುರದಲ್ಲಿ ಎಕ್ಸಾಮ್ ಎಲ್ಲ ನಡೀತು. ಅಲ್ಲಿ ಎಲ್ಲ ಅನಾಹುತಗಳಾಯಿತು. ಅಲ್ಲಿನೂ ಲಾಠಿ ಚಾರ್ಜ್ ಮಾಡಿಸಿದ್ರಿ. ಆಯಿತು, ಇಷ್ಟೆಲ್ಲ ಹೋರಾಟ ಅಲ್ಲಿಯೂ ನಡೀತಾ ಇದೆ. ಯಾಕೆ ನೀವೇನಾದರೂ ರಾಜೀನಾಮೆ ಕೊಟ್ರಾ? ಬೇರೆಯವರ ರಾಜೀನಾಮೆ ಕೇಳೋದು ಮಾತ್ರನಾ ನಿಮ್ಮದು ಡ್ಯೂಟಿ? ನಿಮ್ಮದಿಲ್ವಾ? ಇವತ್ತು KPSC ಇಷ್ಟು ದೊಡ್ಡ ಹಗರಣ ನಡೆದಿದೆ. ಈ ಎಲ್ಲ ಯುವಕರು ಬೀದಿಯಲ್ಲಿ ಹೋರಾಟಗಳು ನಡೀತಾ ಇವೆ. ಧಾರವಾಡದಿಂದಿದ್ದು ಬೆಂಗಳೂರಿನವರೆಗೆ, ಆಯಿತಾ, ವೈದ್ಯಕೀಯ ಇದು ವೆಟರ್ನರಿ ಪಶುವೈದ್ಯಕೀಯ ಇವರು ಕೂಡ ಅವರು ಹೋರಾಟ ಮಾಡ್ತಿದ್ದಾರೆ. ಈ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಕೂಡ ಅವರು ಹೋರಾಟ ಮಾಡ್ತಿದ್ದಾರೆ. ಎಲ್ಲ ಹೋರಾಟದಲ್ಲೇ ನಡೀತಾ ಇವೆ. ಇದರ ಬಗ್ಗೆ ನಿಮಗೆ ಏನು ಪಶ್ಚಾತ್ತಾಪವೇ ಇಲ್ವಾ? ಓಕೆ,